ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ 7ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. ಅಂಕಗಳು 40. ಇಲ್ಲಿ ಮೊದಲನೇ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. ಇಲ್ಲಿ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ನಾವು ಉತ್ತರಗಳನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು. ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ 5 ಹೂಗಳನ್ನು ಎಂದು ಕೊಡಲಾಗಿದೆ. ಬ್ರಾಕೆಟ್ನಲ್ಲಿ ಈ ವಾಕ್ಯದಲ್ಲಿರುವ ಸಂಖ್ಯಾವಾಚಕ ಪದ ಗುರುತಿಸಿ ಬರೆಯಿರಿ. ಇಲ್ಲಿ ಸಂಖ್ಯಾವಾಚಕವೆಂದರೆ ಸಂಖ್ಯೆಗಳನ್ನು ಬರೆದಿರುವಂತಹ ಪದವನ್ನು ನಾವು ಗುರುತಿಸಬೇಕು. ಇಲ್ಲಿ ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ಸಂಖ್ಯೆ 5 ಆಗಿದೆ. ಆದ್ದರಿಂದ ಈ ವಾಕ್ಯದಲ್ಲಿರುವ ಸಂಖ್ಯಾವಾಚಕ ಪದ 5. ಪ್ರಶ್ನೆ ನಂಬರ್ 2, ನೆಲ, ರಾತ್ರಿ, ಬ್ಯಾಂಕ್, ಹಗಲು ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಇಲ್ಲಿ ನೆಲ, ರಾತ್ರಿ, ಬ್ಯಾಂಕ್, ಹಗಲು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಬ್ಯಾಂಕ್ ಆಗಿದೆ. ಪ್ರಶ್ನೆ ನಂಬರ್ 3, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಎಂದು ಬ್ರಾಕೆಟ್ನಲ್ಲಿ ಕೊಡಲಾಗಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಪ್ರಶ್ನೆ ನಂಬರ್ 4, ಸುಮಾಳು ನೃತ್ಯವನ್ನು ಮಾಡಿದಳು. ಕ್ರಿಯಾಪದ ಗುರುತಿಸಿ ಬರೆಯಿರಿ. ಇಲ್ಲಿ ಕರ್ತೃ, ಕರ್ಮ ಮತ್ತು ಕ್ರಿಯಾಪದವನ್ನು ಕೊಡಲಾಗಿದೆ. ಇಲ್ಲಿ ಕರ್ತೃಪದ ಸುಮ, ನೃತ್ಯ ಮಾಡಿದಳು. ಇಲ್ಲಿ ನೃತ್ಯ ಎನ್ನುವುದು ಕರ್ಮವಾಗಿದೆ ಮತ್ತು ಮಾಡಿದಳು ಎನ್ನುವುದು ಕ್ರಿಯಾಪದ. ಆದ್ದರಿಂದ ಇಲ್ಲಿ ನಾವು ಕ್ರಿಯಾಪದವನ್ನಾಗಿ ಮಾಡಿದಳು ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 2ರಲ್ಲಿ ಬಿಟ್ಟ ಸ್ಥಳವನ್ನು ತುಂಬಲು ಹೇಳಿದ್ದಾರೆ. ಇಲ್ಲೂ ಕೂಡ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಮೊದಲನೇ ಪ್ರಶ್ನೆಯಲ್ಲೂ ಕೂಡ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. ಇದರಲ್ಲೂ ಕೂಡ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಂದೊಂದಕ್ಕೂ ಒಂದೊಂದು ಅಂಕಗಳು. ಆದ್ದರಿಂದ ಮೊದಲನೇ ಪ್ರಶ್ನೆಯಲ್ಲಿ ಒಟ್ಟು ಅಂಕಗಳು 4. ಎರಡನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ. ಇದರಲ್ಲೂ ಕೂಡ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲೂ ಕೂಡ ಒಂದೊಂದಕ್ಕೆ ಒಂದೊಂದು ಅಂಕಗಳು. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 5 ಗಮನಿಸಿ. ಇಲ್ಲಿ ಹಿಲ್ಟನ್ ಹೆಡ್ ದ್ವೀಪ ಡ್ಯಾಶ್ ಸಾಗರದಲ್ಲಿದೆ ಎಂದು ಕೊಟ್ಟಿದ್ದಾರೆ. ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ ನಂಬರ್ 6, ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ಡ್ಯಾಶ್. ಇಲ್ಲಿ ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ರಾಮನಾಥ. ಪ್ರಶ್ನೆ ನಂಬರ್ 7, ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಡ್ಯಾಶ್ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಎಂದು ಕೂಡ ಇಲ್ಲಿ ಕೇಳಬಹುದು. ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ತಮಸಾ ನದಿ ಎಡಬಲದಿ ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ ನಂಬರ್ 8, 3 ಎಕರೆ ಜಮೀನಿನಲ್ಲಿ ಸೀನ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ ಡ್ಯಾಶ್ ಎಂದು ಕೊಡಲಾಗಿದೆ. ಇಲ್ಲಿ ಅವರು ಬೆಳೆಯುತ್ತಿದ್ದ ಬೆಳೆಯ ಹೆಸರನ್ನು ನಾವು ಬರೆಯಬೇಕು. 3 ಎಕರೆ ಜಮೀನಿನಲ್ಲಿ ಸೀನ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ ಭತ್ತ. ಮೂರನೇ ಪ್ರಶ್ನೆ, ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಪದ್ಯ ಪೂರ್ಣಗೊಳಿಸಲು ಕೊಡಲಾಗುವುದು. ಇಲ್ಲಿ ಒಂದು ಪದ್ಯವನ್ನು ಪೂರ್ಣಗೊಳಿಸಲು ಕೊಡುವಂತಹ ಅಂಕಗಳು 2. ಒಟ್ಟು ಅಂಕಗಳು ಕೂಡ ಇಲ್ಲಿ 2 ಆಗಿದೆ. ಪ್ರಶ್ನೆ ನಂಬರ್ 9, ಎಲ್ಲಿ ಭೂರಮೆ ಡ್ಯಾಶ್. ಇಲ್ಲಿ 4 ಸಾಲುಗಳನ್ನು ಬಿಟ್ಟು ಕಳೆಯುವಳು ಅಲ್ಲಿಯವರೆಗೆ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸಲು ಕೇಳಿದ್ದಾರೆ. ಇಲ್ಲಿ ನಾವು ಉತ್ತರದಲ್ಲಿ ತೋರಿಸಿದ್ದೇವೆ. ಬಿಟ್ಟ ಸ್ಥಳವನ್ನು ತುಂಬಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು. ಎಲ್ಲಿ ಮುಗಿಲಲಿ ಮಿಂಚಿನೊಳ್ ಕಾವೇರಿ ಹೊಳೆ ಹೊಳೆವಳು. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಇಲ್ಲಿಯವರೆಗೆ ನೀವು ಪದ್ಯವನ್ನು ಪೂರ್ಣಗೊಳಿಸಬೇಕು. ಪ್ರಶ್ನೆ ನಂಬರ್ 4ರಲ್ಲಿ ಕೆಳಗೆ ನೀಡಿರುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸಿ. ಇಲ್ಲಿ ನೀವು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ಇಲ್ಲಿ 2 ಪದಗಳನ್ನು ಕೊಡಲಾಗುವುದು. ಪ್ರತಿಯೊಂದು ವಾಕ್ಯ ರಚನೆಗೆ ಒಂದೊಂದು ಅಂಕ. ಒಟ್ಟು ಅಂಕಗಳು 2. ತಲೆದೂಗು ಮತ್ತು ಮುಖ ಅರಳು ಎಂದು 2 ಪದಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಈ ಪದವನ್ನು ಬಳಸಿ ವಾಕ್ಯ ರಚಿಸಬೇಕು. ಮೊದಲನೆಯದಾಗಿ 10 ತಲೆದೂಗು. ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. 11ನೇ ಪ್ರಶ್ನೆ, ಮುಖ ಅರಳು ಎಂದು ಒಂದು ನುಡಿಗಟ್ಟನ್ನು ಕೊಡಲಾಗಿದೆ. ಇಲ್ಲಿ ಮುಖ ಅರಳು. ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ಇಲ್ಲಿ 2 ನುಡಿಗಟ್ಟನ್ನು ಬಳಸಿ ನಾವು ವಾಕ್ಯವನ್ನು ರಚಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 5, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸುವಂತಹ 4 ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು. ಒಟ್ಟು ಅಂಕಗಳು 4. ಪ್ರಶ್ನೆ ನಂಬರ್ 12, ಯುವಕ ಯಾರನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದ. ಇಲ್ಲಿ ಉತ್ತರ, ಯುವಕ ಜಿಂಕೆಯನ್ನು ಬಿಟ್ಟುಕೊಳ್ಳಲಾರೆ ಎಂದು ಹೇಳಿದ. ಪ್ರಶ್ನೆ ನಂಬರ್ 13, ಹಡೆದವ್ವ ಯಾವ ಆಟವನ್ನು ಆಡುತ್ತಾಳೆ. ಉತ್ತರ, ಹಡೆದವ್ವ ಪಗಡೆಯಾಟವನ್ನು ಆಡುತ್ತಾಳೆ.
ಪ್ರಶ್ನೆ ನಂಬರ್ 15, ನಿಮಗೆ ತಿಳಿದಿರುವ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಬರೆಯಿರಿ. ಇಲ್ಲಿ ನೀವು ನಿಮಗೆ ತಿಳಿದಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಬರೆಯಬೇಕು. ನಾನು ಇಲ್ಲಿ 2 ಸ್ವಾತಂತ್ರ್ಯಗಾರರ ಹೆಸರನ್ನ ಬರೆದಿದ್ದೇನೆ. 14, ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್. ಇಲ್ಲಿ ನೀವು ನಿಮಗೆ ತಿಳಿದಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಬರೆಯಿರಿ. ಪ್ರಶ್ನೆ ನಂಬರ್ 15, ಇಬ್ಬರು ವಚನಕಾರರ ಹೆಸರುಗಳನ್ನು ಬರೆಯಿರಿ. ಇಲ್ಲಿ ನಾವು ಉತ್ತರದಲ್ಲಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಎಂದು 2 ಹೆಸರನ್ನ ಬರೆದಿದ್ದೇವೆ. ನೀವು ನಿಮಗೆ ತಿಳಿದಿರುವಂತಹ ಯಾವುದೇ ಇಬ್ಬರು ವಚನಕಾರರ ಹೆಸರುಗಳನ್ನ ಇಲ್ಲಿ ಬರೆಯಬಹುದು. ಪ್ರಶ್ನೆ ನಂಬರ್ 6, ಕೊಟ್ಟಿರುವ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ 6 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು ಅಂಕಗಳು 12. 16ನೇ ಪ್ರಶ್ನೆ, ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ. ಇಲ್ಲಿ ಉತ್ತರವನ್ನ ನೋಡಿ. ಮನುಷ್ಯರು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ವಿಶ್ವ ಮಾನವರಾಗಿ ಬಾಳಬೇಕೆಂದು ಕವಿಯು ಆಶಿಸಿದ್ದಾರೆ. ಪ್ರಶ್ನೆ ನಂಬರ್ 17, ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ಎಂಬ ಮಾತನ್ನು ಸಮರ್ಥಿಸಿ. ಇಲ್ಲಿ ನೀವು ನಿಮ್ಮ ಮಾತುಗಳಲ್ಲಿ ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ಈ ಮಾತನ್ನ ಸಮರ್ಥಿಸಬೇಕಾಗಿದೆ. ಇಲ್ಲಿ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ರೈತ ಅನ್ನದಾತ ನಮಗೆಲ್ಲ ಉಪಕಾರಿ. ರೈತ ಕಷ್ಟಪಟ್ಟು ಬೇಸಾಯ ಮಾಡಿ ಬೆಳೆಯದಿದ್ದರೆ ನಮಗೆಲ್ಲ ಆಹಾರವಿಲ್ಲದೆ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗುತ್ತದೆ. ವ್ಯವಸಾಯ ಮಳೆನಾಡುವ ಜೂಜಾಟವಿದ್ದರೂ ರೈತ ಅದನ್ನೆಲ್ಲ ಸಹಿಸಿಕೊಂಡು ನಮಗೆಲ್ಲ ಅನ್ನ ನೀಡುವ ಅನ್ನದಾತನಾಗಿದ್ದಾನೆ. ಅಂತಹ ಅನ್ನದಾತನನ್ನು ನಾವೆಲ್ಲ ಗೌರವಿಸಬೇಕು. ಇಲ್ಲಿ ನೀವು ನಿಮ್ಮ ಮಾತುಗಳಲ್ಲಿ ಈ ಪ್ರಶ್ನೆಗೆ ಉತ್ತರಿಸಬಹುದು. ಪ್ರಶ್ನೆ ನಂಬರ್ 18, ಅಹಿಂಸಾತ್ಮಕ ಹೋರಾಟದ ಉದ್ದೇಶವೇನು? ಈಗ ಇಲ್ಲಿ ನಾವು ಅಹಿಂಸಾತ್ಮಕ ಹೋರಾಟದ ಉದ್ದೇಶವನ್ನ ಬರೆಯಬೇಕು. ಅಹಿಂಸಾತ್ಮಕ ಹೋರಾಟದಿಂದ ಯಾವುದೇ ರೀತಿಯ ಜಗಳ, ಹೊಡೆದಾಟ, ರಕ್ತಪಾತಗಳು ಜರುಗುವುದಿಲ್ಲ. ಯಾವುದೇ ರೀತಿಯ ಹಿಂಸೆ ಇಲ್ಲದಂತೆ ಚಳುವಳಿ ಮಾಡುವುದೇ ಅಹಿಂಸಾತ್ಮಕ ಹೋರಾಟ ಆಗಿರುತ್ತದೆ. ಪ್ರಶ್ನೆ ನಂಬರ್ 19, ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? ಇಲ್ಲಿ ಜೀವನದಲ್ಲಿ ಸೋತಂತವರಿಗೆ ಗೊಂಬೆಯು ಯಾವ ರೀತಿ ಧೈರ್ಯವನ್ನ ಕೊಡುತ್ತದೆ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 19, ಉತ್ತರ, ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು, ಬಡತನ ಸಿರಿತನ ಬಂದರೂ ಅಳುಕದೆ ಅಂಜದೆ ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯದಾಗುವಂತೆ ಗೊಂಬೆ ತೋರಿಸಿಕೊಡುತ್ತದೆ. ಪ್ರಶ್ನೆ ನಂಬರ್ 20, ಚಂದನವನ್ನು ತೀಡುವುದು ಮತ್ತು ಒಳ್ಳೆಯವರ ಸಂಘ ಮಾಡುವುದು ಇವೆರಡು ಹೇಗೆ ಉತ್ತಮ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಚಂದನವನ್ನು ತೀಡಿದಷ್ಟು ಸುಗಂಧಭರಿತವಾದ ಪರಿಮಳ ಸೂಸುತ್ತದೆ. ಹಾಗೆಯೇ ಒಳ್ಳೆಯವರ ಸಹವಾಸದಿಂದ ಉತ್ತಮವಾದ ನಡವಳಿಕೆಯನ್ನು ಹಾಗೂ ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಂದು ಹೇಳಿದ್ದಾರೆ. ಪ್ರಶ್ನೆ ನಂಬರ್ 21, ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ಬರೆಯಿರಿ. ಉತ್ತರ, ಇದು ಲಿಬರ್ಟ್ ಓಕ್ ಮರ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ. ಇದು ಸುರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದಾರೆ. ನಂತರ ಈ ಮರದ ಸಾನ್ನಿಧ್ಯ ಎಷ್ಟು ಪ್ರಸಿದ್ಧವಾಯಿತು ಎಂದರೆ ಎಷ್ಟೋ ವಿವಾಹಗಳಾಗಿವೆ ಎಂದು ಲೇಖಕರು ಹೇಳುತ್ತಾರೆ. ಪ್ರಶ್ನೆ ನಂಬರ್ 7, ಸಂದರ್ಭ ಸಹಿತ ವಿವರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಡಲಾಗುವುದು. ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು ಅಂಕಗಳು 4. ಇಲ್ಲಿ ಕೊಟ್ಟಿರುವಂತಹ 2 ಪ್ರಶ್ನೆಗಳಿಗೆ ನಾವು ಸಂದರ್ಭ ಸಹಿತವಾಗಿ ಉತ್ತರಿಸಬೇಕು. ಪ್ರಶ್ನೆ ನಂಬರ್ 22, ನಾನು ಯಾವುದಾದರೂ ಒಂದು ಹಾಡ್ಗತೆ ಹೇಳು. ಇಲ್ಲಿ ಈಗ ನಾವು ಸಂದರ್ಭವನ್ನ ನೋಡೋಣ. ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜರ್ ಅವರು ಬರೆದಿರುವ ಪುಟ್ಟಜ್ಜಿ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಹುಡುಗನು ಪುಟ್ಟಜ್ಜಿಯನ್ನು ಕತೆ ಹೇಳು ಎಂದು ಕೇಳಿದಾಗ ಅಜ್ಜಿ ಯಾವ ಕತೆ ಹೇಳಲಿ ಎಂದು ಕೇಳಿದ ಸಂದರ್ಭದಲ್ಲಿ ಹೇಳಿದ ಮಾತಾಗಿದೆ. ಇಲ್ಲಿ ನೀವು ಸಂದರ್ಭವನ್ನ ವಿವರಿಸುವಾಗ ಪಾಠದ ಹೆಸರು ಮತ್ತು ಆ ಪಾಠವನ್ನು ಬರೆದಿರುವಂತಹ ಲೇಖಕರ ಹೆಸರು ಮತ್ತು ಆ ಪದ್ಯವನ್ನು ಅಥವಾ ಆ ಪಾಠವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಎಂದು ಕೂಡ ಬರೆಯಬೇಕು. 23ನೇ ಪ್ರಶ್ನೆ, ಇವತ್ತು ಪೂರ ಕಿತ್ತೆ ಹೋಗೋಣ. ಇಲ್ಲೀಗ ನಾವು ಈ ವಾಕ್ಯದ ಸಂದರ್ಭವನ್ನ ನೋಡೋಣ. ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿಯವರು ಬರೆದಿರುವ ಸೀನಶೆಟ್ಟರು ನಮ್ಮ ಟೀಚರು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸೀನಶೆಟ್ಟರು ಭತ್ತ ನಾಟಿ ಮಾಡಲು ಸಸಿಗಳನ್ನು ಕಿತ್ತು ಸಣ್ಣ ಸಣ್ಣ ಕಟ್ಟುಗಳನ್ನು ಮಾಡಿ ಉಳಿದ ಕೆಲಸವನ್ನು ನಾಳೆ ಮಾಡೋಣ ಎಂದು ಹೇಳುವ ಸಂದರ್ಭದಲ್ಲಿ ಮಕ್ಕಳು ಹೇಳಿದ ಮಾತಾಗಿದೆ. ಇಲ್ಲೂ ಕೂಡ ಈ ಗದ್ಯವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಎಂದು ಕೂಡ ಇಲ್ಲಿ ಬರೆಯಬಹುದು.
ಪ್ರಶ್ನೆ ನಂಬರ್ 8 ಕೊಟ್ಟಿರುವ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 4 ಅಂಕಗಳು. ಒಟ್ಟು ಅಂಕಗಳು 8. ಮೊದಲನೆಯದಾಗಿ ಮಾತು ಬೆಳ್ಳಿ ಮೌನ ಬಂಗಾರ, ಈ ಗಾದೆ ಮಾತನ್ನು ವಿಸ್ತರಿಸಿ. ಇಲ್ಲಿ ಒಂದು ಗಾದೆ ಮಾತನ್ನು ವಿಸ್ತರಿಸಲು ಕೇಳಲಾಗಿದೆ. ಈಗ ನಾವು ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋಣ. ಮಾತನ್ನು ಎಲ್ಲಿ, ಯಾವಾಗ, ಹೇಗೆ ಬಳಸಬೇಕೆಂಬುದನ್ನು ತಿಳಿದವನಿಗೆ ಮಾತು ಬೆಳ್ಳಿಯಂತೆ ಅಮೂಲ್ಯವಾಗುತ್ತದೆ. ಆದರೆ ಅನಗತ್ಯವಾಗಿ ಹೆಚ್ಚು ಮಾತನಾಡುವುದರಿಂದ ಸಮಸ್ಯೆಗಳು ಉಂಟಾಗಬಹುದು. ಆ ಸಂದರ್ಭದಲ್ಲಿ ಮೌನವೇ ಹೆಚ್ಚು ಶ್ರೇಷ್ಠ, ಅದು ಬಂಗಾರದಂತೆ ಅಮೂಲ್ಯ. ಕೆಲವೊಮ್ಮೆ ಮೌನವು ಜ್ಞಾನ, ಶಾಂತಿ ಮತ್ತು ಗೌರವವನ್ನು ತರುತ್ತದೆ. ಆದ್ದರಿಂದ ನಾವು ಮಾತನಾಡಬೇಕಾದ ಸ್ಥಳದಲ್ಲಿ ಮಾತನಾಡಿ, ಮೌನವಾಗಬೇಕಾದ ಸ್ಥಳದಲ್ಲಿ ಮೌನವಾಗುವುದು ಒಳಿತು. ಇದು ಇಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಮಾತನ್ನು ವಿಸ್ತರಿಸಲಾಗಿದೆ. ಈಗ ಪ್ರಶ್ನೆ ನಂಬರ್ 25 ಗಮನಿಸಿ. ಸೀನ ಸೆಟ್ಟರು ನಮ್ಮ ಟೀಚರು ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು, ಏಕೆ ಎಂದು ಕೇಳಲಾಗಿದೆ. ಇಲ್ಲಿ ಈಗ ನೀವು ಈ ಪಾಠದಲ್ಲಿ ನೀವು ಮೆಚ್ಚುವಂತಹ ಯಾವುದಾದರೂ ಒಂದು ಪಾತ್ರದ ಹೆಸರನ್ನ ಬರೆದು ಏಕೆ ಎಂದು ಕಾರಣವನ್ನ ಕೊಡಬೇಕಾಗಿದೆ. ಇಲ್ಲಿ ನಾವು ಒಂದು ಉದಾಹರಣೆಯಾಗಿ ಒಂದು ಪಾತ್ರದ ಹೆಸರನ್ನ ಬರೆದು ಉದಾಹರಣೆಯಾಗಿ ಕಾರಣಗಳನ್ನು ಕೂಡ ಬರೆದಿದ್ದೇವೆ. ಈ ಪಾಠದಲ್ಲಿ ನನಗೆ ಹೆಚ್ಚು ಮೆಚ್ಚುಗೆ ಪಡೆದ ಪಾತ್ರ ಸೀನ ಸೆಟ್ಟರು. ಕಾರಣಗಳನ್ನು ನೋಡೋಣ. ಅವರು ಸರಳ ರೈತರಾಗಿದ್ದರೂ ಮಕ್ಕಳಿಗೆ ಬೇಸಾಯದ ಜ್ಞಾನವನ್ನು ಬದುಕಿನ ಪಾಠವಾಗಿ ಕಲಿಸಿದರು. ಮಕ್ಕಳ ತಪ್ಪುಗಳನ್ನು ತಾಳ್ಮೆಯಿಂದ ತಿದ್ದಿ ಕೆಲಸದತ್ತ ಉತ್ತೇಜಿಸಿದರು. ಎರಡನೆಯದಾಗಿ ಕಷ್ಟವಾದ ಕೆಲಸವನ್ನು ಹಾಡು, ಆಟಗಳ ಮೂಲಕ ಮಕ್ಕಳಿಗೆ ಸುಲಭವಾಗಿ ಮಾಡಿಸಿದರು. ಮೂರನೆಯದು ಅಪಾಯದ ಸಂದರ್ಭದಲ್ಲಿ, ಅಂದರೆ ಉದಾಹರಣೆಯಾಗಿ ಇಲ್ಲಿ ನಾವು ಬ್ರಾಕೆಟ್ನಲ್ಲಿ ಹಾವು ಕಚ್ಚಿದಾಗ ಎಂದು ಬರೆದಿದ್ದೇವೆ, ಮಕ್ಕಳಿಗೆ ಧೈರ್ಯ ತುಂಬಿ ಆತಂಕ ಹೋಗುವಂತೆ ಸಮಾಧಾನ ಮಾಡಿದರು. ನಾಲ್ಕನೆಯದಾಗಿ ತಾವೊಬ್ಬ ಟೀಚರ್ ಅಲ್ಲ, ರೈತ ಎಂದು ನಿಜವಾಗಿ ಅವರು ಮಕ್ಕಳಿಗೆ ಬದುಕಿನ ಟೀಚರ್ ಆಗಿಯೇ ಪರಿಣಮಿಸಿದರು. ಅದರಂತೆ ಈ ಪಾಠದಲ್ಲಿ ಸೀನ ಸೆಟ್ಟರ ಪಾತ್ರವೇ ಅತ್ಯಂತ ಮೆಚ್ಚುವಂಥದ್ದು ಎಂದು ಇಲ್ಲಿ ನಾವು ಬರೆದಿದ್ದೇವೆ. ಈಗ ನಾವು 7ನೇ ತರಗತಿ ಕನ್ನಡ ಪಾಠಗಳಿಂದ ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಗಮನಿಸೋಣ. ಇಲ್ಲಿ ಪಾಠಗಳ ಹೆಸರು ಮತ್ತು ಕೊಡುವಂತಹ ಪ್ರಶ್ನೆ ಮತ್ತು ಅಂಕಗಳನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಪಾಠದಿಂದ ಇಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು 3. ಎರಡನೆಯದಾಗಿ ಸೀನ ಸೆಟ್ಟರು ನಮ್ಮ ಟೀಚರು. ಈ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಇನ್ನೊಂದು 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಒಟ್ಟು ಅಂಕಗಳು 9. ಮೂರನೆಯ ಪದ್ಯ ಹಿಲ್ಟನ್ ಹೆಡ್ ಚಳುವಳಿ. ಇಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಕೇಳುವಂತಹ ಒಟ್ಟು ಪ್ರಶ್ನೆಗಳು 2, ಒಟ್ಟು ಅಂಕಗಳು 3. ನಾಲ್ಕನೆಯದಾಗಿ ಮೈಲಾರ ಮಹಾದೇವ. ಇದರಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳು 2, ಒಟ್ಟು ಅಂಕಗಳು 3. ಹುತ್ತರಿ ಹಾಡು ಪದ್ಯದಿಂದ 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 1, ಅಂಕ 2 ಆಗಿದೆ. ಆರನೆಯದಾಗಿ ಸ್ವಾತಂತ್ರ್ಯ ಸ್ವರ್ಗ. ಇದರಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ಭಾಗ್ಯದ ಬಳೆಗಾರ ಪದ್ಯದಿಂದ 1 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳು 1 ಮತ್ತು ಒಟ್ಟು ಅಂಕ 1 ಆಗಿದೆ. ವಚನಗಳ ಭಾವ ಸಂಗಮ. ಇದರಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ಬಸವಣ್ಣನವರ ಜೀವನ ದರ್ಶನ. ಇದರಿಂದ 1 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು ಕೂಡ 1 ಆಗಿದೆ. 10ನೆಯದಾಗಿ ಗೊಂಬೆ ಕಲಿಸುವ ನೀತಿ. ಇದರಿಂದ 2 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 1, ಅಂಕಗಳು 2. ಗಾದೆ ವಿಸ್ತರಣೆ ಮಾಡಲು ಕೇಳಲಾಗುವುದು. ಗಾದೆ ವಿಸ್ತರಿಸಲು ಇಲ್ಲಿ 4 ಅಂಕದ 1 ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆ 1 ಮತ್ತು ಅಂಕ 4. ವ್ಯಾಕರಣದಿಂದ 1 ಅಂಕದ 1 ಪ್ರಶ್ನೆ, ಇನ್ನೊಂದು 1 ಅಂಕದ 1 ಪ್ರಶ್ನೆ ಮತ್ತು ಇಲ್ಲಿ ಎರಡನೆಯದಾಗಿ 1 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ. ಇಲ್ಲಿ ಮೂರನೆಯದಾಗೂ ಕೂಡ 1 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 1 ಪ್ರಶ್ನೆ ಎಂದು ಬರೆದಿದ್ದೇವೆ. ಒಟ್ಟು ಇಲ್ಲಿ ವ್ಯಾಕರಣದಿಂದ
6 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 6 ಮತ್ತು ಒಟ್ಟು ಅಂಕಗಳು 6 ಆಗಿದೆ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ 7ನೇ ತರಗತಿ ಕನ್ನಡ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮತ್ತು ಘಟಕದಿಂದ ಬರುವಂತಹ ಪ್ರಶ್ನೆ ಮತ್ತು ಅಂಕಗಳನ್ನು ಕೂಡ ಚರ್ಚಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.